ಯಪ್ಪ ಯಪ್ಪ ನಿಮ್ಮಂತ ಮನೆ ಇಡೀ ಊರಾಗೆ ನಿನಗೆ ಯಾರು ಕೊಟ್ಟಿಲ್ಲ ಬಿಡಮ್ಮಿ. ಯಾವ ಪಾಟಿ ಸಂದ ಕೊಟ್ಬಿಟ್ಟಿದ್ದೀರಾ. ಇನ್ನು ರಾತ್ರಿಕೇನೋ ಹೋಮ ಗಿಮ ಎಲ್ಲ ಮಾಡೋದು, ಇವತ್ತಾಗ್ಲೇ ನಿನಗೆ ಎಲ್ಲ ಹೂವಿನ ಅಲಂಕಾರ ಅದು ಇದೆಲ್ಲ ಮಾಡಿಸ್ತಾ ಇದ್ದೀರಾ. ಅದೇ ನಾಳೆಗೆ ಸುಮ್ಕೆ ಲೇಟ್ ಆಯ್ತದೆ, ಇವಾಗಿಂದನೇ ಮಾಡ್ಬಿಟ್ಟು ಹೋಯ್ತೀವಿ ಅಂತ ಹೇಳಿದ್ರ, ಅದಕ್ಕೆ ಹೂವಿನ ಡೆಕೋರೇಷನ್ ಅದು ಇದು ಎಲ್ಲನೂ ಇವಾಗ ನಿನಗೆ ಮಾಡಿಸ್ತಾ ಇವನಿ ಅತ್ತಾಗೆ. ನನ್ನ ಗಂಡ ಬೇರೆ ಹೊಸಿ ಕ್ಯಾಮೆ ಐತೆ ಬಿರ್ಬಿರ್ನ ಮಾಡಿಸು ಅಂತ ಹೇಳಿದ್ರ, ಬಿರ್ಬಿರ್ನ ಮಾಡಿಸಿದ್ನ. ನನಗಂತೂ ಇವಾಗ ಇನ್ನೇನು ಕೆಲಸನೇ ಇಲ್ಲ. ಈಗ ಬಸ್ರಿ ಅಲ್ವಾ, ನೀನೇನು ಕ್ಯಾಮೆ ಮಾಡಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ನಾನು ಏನು ಕ್ಯಾಮೆನೂ ಮಾಡ್ತಿಲ್ಲ. ಮತ್ತೆ ನೀನು ವಾರಗಿತ್ತಿ ಪೊದ್ದಿನೇನು ಕರೆದಿದ್ಯೋ ಕರೆದಿಲ್ವೋ ಇನ್ನೂ? ನಾನಂತೂ ಕರೆದಿದ್ದೀನಪ್ಪ ಹೋಗ್ಬಿಟ್ಟು. ಅದೇ ಹೊಟ್ಟೆ ಉರಿ ಬತ್ತಳು ಬರೋಕ್ಕಿಲ್ವ ಯಾರೋ ಗೊತ್ತು ಈ ಹೊಟ್ಟೆ ಉರಿ. ಅದಕ್ಕೆ ಬಂದರೆ ಬರಲಿ ಹೋದ್ರೆ ಹೋಗ್ಲಿ ನನಗೇನಂತೆ. ನಾನು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಅವಳು ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಬರಲಿಲ್ಲ ಅಂತ ಹೇಳಿದ್ರೆ ಬೇಡ ಬಿಡು, ಅದ್ರಾಗ ಏನಂತೆ. ಓ ಏನವ ಸೊಸೆ, ಆಗ್ಲೇ ನೀನು ಸೀರೆಗೆ ಉಟ್ಕೊಂಡು ಎಲ್ಲ ರೆಡಿ ಆಗೋಗ್ಬಿಟ್ಟಿದ್ಯಾ? ಹ್ಞೂ ಕಣತ್ತೆ, ಸುಮ್ಕೆ ನಾನಂತೂ ಗೃಹ ಪ್ರವೇಶಕ್ಕೆ ಅಂತ ನೀನು 4 ಸೀರೆ ತಗೊಬಿಟ್ಟಿವ್ನಲ್ಲ, ಅದಕ್ಕೆ ಇನ್ನೇನು ಸುಮ್ಕೆ ವೇಸ್ಟ್ ಮಾಡೋದು ಅಂತೇಳಿ ಉಟ್ಕೊಂತ ಇವ್ನಿ. ನಿಮ್ಗೂ ತೆಗ್ದಿಕ್ಕಿವ್ನಲ್ಲ, ಹೋಗಿ ಉಟ್ಕೋ ಹೋಗಿ. ನಮ್ಮ ಅಮ್ಮ ಎಲ್ಲೋಯ್ತು? ನಿಮ್ಮ ಅಮ್ಮ ಹಿಂದೆಗಡೆ ಕೆಲಸ ಮಾಡಿಸ್ತಾ ಇತ್ಕಣವ, ಅದಕ್ಕೆ ನಾನು ಆ ಅಮ್ಮ ಮಾಡ್ಕೊಳ್ಳಿ, ನಿಮ್ಮ ಅಮ್ಮ ಆಮೇಕಿಂದ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಎಲ್ಲರೂ ಮನೆ ನೋಡ್ಬಿಟ್ಟು ಅಪ್ಪ ಅಪ್ಪ ಬಾಯ್ ಬಿಡ್ತಾವ್ರೆ. ಗೃಹ ಪ್ರವೇಶಕ್ಕೆ ಇಡೀ ಊರವ್ರನ್ನೇ ಕರೆದ್ಬಿಟ್ಟಿದ್ದೀನಿ. ಇನ್ನೇನು ಎಲ್ಲರೂ ಬರ್ತಾರೆ. ಆ ಪೊದ್ದಿ ಬತ್ತಾಳೆ ಅಂತೀಯೇ? ಅಯ್ಯೋ ಎಲ್ಲಿ ಬತ್ತಾಳೆ ಬನ್ನಿ ಅತ್ತೆ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಇನ್ನು ಎಲ್ಲಿ ಬತ್ತಾಳೆ ಬಾ. ಬರಲಿಲ್ಲ ಅಂದರೆ ಬ್ಯಾಡ ಬಿಡು, ನಾವೇನು ಕಾಲು ಹಿಡ್ಕೊಂಡಿದ್ದೀವಿ ಬಾ ಅಂತ ಹೇಳ್ಬಿಟ್ಟು ಹೊಟ್ಟೆ ಕಿಚ್ಚಿನವರು ಹಂಗೆ ಇರ್ತಾರೆ. ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಳಿ ಬಿಡು. ಇದೇನಕ್ಕ ನಿಮ್ಮನೆ ಗೃಹ ಪ್ರವೇಶ ಮನೆ ಕಟ್ಟಿದ್ದೀನಿ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಿಟ್ಟು ಬಂದಿದ್ಯಲ್ಲಕ್ಕ, ನಿಮ್ಮನೆ ಗೃಹ ಪ್ರವೇಶ ಕರ್ಕೊಂಡು ಹೋಗೋದಲ್ವೇ? ವಾ ಇನ್ನು ನಾಳೆ ಇರೋ ಗೃಹ ಪ್ರವೇಶ ಊರರೆಲ್ಲ ಮುಂಚಿತವಾಗಿ ಬರ್ತಾ ಇದ್ದೀರಾ? ವಾ ಬನ್ನಿ 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 ಬನ್ನಿ, ನನಗಂತೂ ಭಾಳ ಖುಷಿ ಆಗ್ತೈತೆ. ಬನ್ನಿ. ನಾವೆಂಥದಕ್ಕೆ ಮುಂಚೆಗೆ ಬರನಿ, ನಾವೇನು ಮುಂಚೆಗೆ ಗೊತ್ತಿಲ್ಲ. ಅದೇ ಇವ ಅಕ್ಕಯ್ಯ ನನ್ನ ಮನೆ ಗೃಹ ಪ್ರವೇಶ ಐತೆ ಬರ್ರಾಕ ಅಂತ ಹೇಳ್ಬಿಟ್ಟು ಕರೆದ್ಲಾ. ನೀನು ಯಾವಾಗ ಕಡ್ದೆ ಮನೆ ಅಂತ ಹೇಳ್ತಿದ್ರೆ ಕೊಟ್ಟಿದ್ದೀನಿ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದವಳು ನಿಮ್ಮಂತಕ್ಕೆ. ಏನಕ್ಕ ಹಿಂಗೆ ತಮಾಷೆ ಮಾಡ್ತೀಯಲ್ಲ ನೀನು? ನಮ್ಮ ಮನೆಗೆ ಅವ್ರನ್ನೆಲ್ಲ ಕರ್ಕೊಬರಕ್ಕೆ ನೀನು ಹೋಗಿದ್ದ? ಅಯ್ಯೋ ಗೃಹ ಪ್ರವೇಶ ಪೊಲೀಸ್ನವರು ಬಂದ್ಬಿಟ್ಟವ್ರೆ, ಕರೆದಿರ್ಲಿಲ್ವಲ್ಲ. ನೋಡಿ ಇದೆಲ್ಲನೂ ಆಸ್ತಿ ನನ್ನ ಹೆಸರಿನಾಗೈತೆ. ಈ ಜಮೀನು ಎಲ್ಲನೂ ಇವ್ರು ಮನೆ ಕಟ್ಬಿಟ್ಟವ್ರೆ. ಅಲ್ಲ ನೀವೇ ಹೇಳಿ, ಈ ಮನೆ ಕಟ್ಟೋರೆ ಅಂತ ಹೇಳಿದ್ಮೇಲೆ ಈಗ ಈ ಮನೆ ನನಗೆ ಆಗ್ಬೇಕು ತಾನೆ. ಈಗ ನನ್ನ ಜಾಗದಾಗೆ ಇವರೆಲ್ಲ ಮನೆ ಕಟ್ಟಿರೋದು. ನಾನು ಹೇಳಿದ್ದೀನಿ 100 ಕಿತ ಬಂದ್ಬಿಟ್ಟು ಹೇಳಿದ್ದೀನಿ, ಇದು ನನ್ನ ಜಾಗ ಮನೆ ಕಟ್ಟಬೇಡಿ ಅಂತ 100 ಕಿತ ಹೇಳಿದ್ರು ಬಿಡ್ದಿದ್ದಂಗೆ ಇಲ್ಲ ನಾನು ಕಟ್ಟೋದೇ ನೀನು ಏನು ಮಾಡ್ತೀಯ, ನಿನ್ನ ಕೈಲಿ ಏನು ಕಿಸಿಯಾಕಾಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮನೆ ಕಟ್ಕೊಂಡ್ಬಿಟ್ಟವ್ರೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಇವತ್ತು ಗೃಹ ಪ್ರವೇಶ ಬೇರೆ ಮಾಡಿಕೊಬಿಟ್ಟವ್ರೆ. ಇವತ್ತು ನಾಳೆ ನನಗಂತೂ ಹೇಳಿ ಸಾಕಾಗೋಗ್ಬಿಟ್ಟು ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು. ಈ ಜಾಗ ಎಲ್ಲನೂ ನಂದೇ. ನಾನು ಹೇಳಿದ್ರು ಕೇಳ್ತಿಲ್ಲ ನಮ್ಮಂತ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ, ಬಂದ್ಬಿಟ್ಟು ನಮಗೆ ಸಹಾಯ ಮಾಡಿ ಅಂತ ಅದಕ್ಕೆ ಕೇಳಿದ್ದು. ನೋಡಿ ಹೆಂಗೆ ನನ್ನ ಮನೆಯಾಗೆ ಜಾಗದಾಗೆ ಹೆಂಗೆ ಕಟ್ಕೊಬಿಟ್ಟವ್ರ ಮನೆಯ. ಈ ಮುದುಕಿಗೂ ಇವಳಿಗೆ ಸರಿಯಾಗೈತೆ. ಪೊದ್ದಿಗೆ ವಿಷಯ ಗೊತ್ತಾದ್ರೆ ಖುಷಿ ಪಟ್ಬಿಡ್ತಾಳೆ. ಹೇಳ್ಬೇಕು ವಿಷಯ ಹೋಗ್ಬಿಟ್ಟು ಪೊದ್ದಿಗೆ. ಏನು ಮನೆಯಾಳಿಗಳು ಊರಾಗ ನಾವೇ ಕಟ್ಟಿರೋದು ಮನೆ, ಏನು ಯಾರೋ ಕೊಟ್ಟಿಲ್ಲ ನನಗೆ ನಿಗ್ರಹ ಆಡ್ತಾ ಇದ್ಲು ರೀ. ಸ್ವಲ್ಪನಾರು ಸೆನ್ಸ್ ಇಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಸ್ವಲ್ಪನೂ ಇಲ್ವಾ ನಿಮ್ಗೆ? ಏನು ಅಂತ ಮಾಡ್ತಾ ಇದ್ದೀರಾ? ಕಂಡೋರ್ ಹೊಲ್ದಾಗೆ ಮನೆ ಕಟ್ತಾ ಇದ್ದೀರಾ ನೀವು. ಕಟ್ಟಿದ್ದಲ್ದೆ ಗೃಹ ಪ್ರವೇಶ ಬೇರೆ. ಅವ್ರು ಅಷ್ಟು ಸಲ ಹೇಳೋರು ತಾನೆ, ಆದ್ರೂ ಅದು ಹೆಂಗ್ ನೀವು ಮನೆ ಕಟ್ಕೊಂಡ್ರಿ? ಯಾಕ ಇದು ಯಾಕೆ ಹಿಂಗ್ ಸುಳ್ಳು ಹೇಳ್ತಿದ್ಯಾ ನೀನು? ಇದು ನಮ್ಮ ಹೊಲ ಅಲ್ವೇನಕ್ಕ, ನನ್ನ ಗಂಡ ತಗೊಂಡಿರೋ ಹೊಲ ಕಣಕ ಇದು. ಇದು ಯಾಕಕ್ಕ ಇಷ್ಟು ದಿನ ಬಂದ್ಬಿಟ್ಟು ಅಲ್ಲಿ ವಾರ್ಡ್ರಬ್ ಇಕ್ಸು, ಇಲ್ಲಿ ಅದಿಕ್ಸು ಇಲ್ಲಿ ಇದೀಕ್ಸು ಸ್ವಲ್ಪ ಇಕ್ಸು, ಇಲ್ಲಿ ಕಾರ್ ನಿಲ್ಸಕ್ಕೆ ಜಾಗ ಮಾಡು, ಅದು ಮಾಡು ಇದು ಮಾಡು ಅಂತ ಎಲ್ಲ ಹೇಳ್ಕೊಟ್ಬಿಟ್ಟು ನನಗೆ ಮನೆ ಸಂದ ಕಟ್ಸಿಸ್ಬಿಟ್ಟು ಇವಾಗ ನೋಡ್ರೆ ಇದು ನಂದು ಅಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲಕ್ಕ. ಇದು ಯಾವ ಸೀಮೆ ನ್ಯಾಯ ಅಂತೀನಿ? ಪೊಲೀಸಪ್ಪ ಅವಳು ಹೇಳೋದೆಲ್ಲ ನನಗೆ ಸುಳ್ಳು. ಈ ಹೊಲಗಿಲ್ಲ ಎಲ್ಲನೂ ನನ್ನ ಗಂಡ ಸಂಪಾದನೆ ಮಾಡಿರೋದು. ನಾನು ನನ್ನ ದೊಡ್ಡ ಮಗ ನನ್ನ ದೊಡ್ಡ ಸೊಸೆಗೆ ಬರ್ಕೊಟ್ಟಿದ್ದೀನಿ. ಈ ಹೊಲ ಎಲ್ಲನೂ ನನ್ನ ಮಗನೂ ನನ್ನ ಸೊಸೆ ಹೆಸರಿನಾಗೆ ಇರೋದು ಬೇಕಾದ್ರೆ ಕೇಳಿ. ಏನಮ್ಮ ಇವ್ರು ಹಿಂಗೆ ಹೇಳ್ತಾವ್ರೆ? ನಾನೇನಾರ ಸುಳ್ಳು ಹೇಳ್ತಾ ಇವ್ನಿ ಅಂತ ಹೇಳಿದ್ರೆ ತಗೊಳ್ಳಿ ಈ ಪೇಪರ ನೋಡಿ. ಇದೇ ಎಲ್ಲ ಸರ್ವೆ ನಂಬರಿಂದ ಹಿಡಿದು ಎಲ್ಲ ಇದೇನೇನೆಯ. ಇದು ಸಂಪೂರ್ಣ ನನ್ನ ಹೆಸರಿನಾಗೆ ಇರೋದು. ಬೇಕಾದ್ರೆ ನೋಡಿ. ಇವಳು ಸೊಸೆ ಮಮತ ಇವಳೇನೇನೆಯ, ಇವಳು ಗಂಡನ ತಗ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ನನಗೆ ತಂದ್ಕೊಟ್ಟು ಭಾಳ ದಿನ ಹೋಗ್ಬಿಡ್ತು. ನಾನೇ ತಗೊಂಡಿದ್ದೀನಿ ಇವ್ರು ಹೊಲ ನಾನು ದುಡ್ಡು ಕೊಟ್ಬಿಟ್ಟು. ಬೇಕಾದ್ರೆ ನೋಡಿ ಪತ್ರವ. ಹ್ಞೂ ಅಲ್ಲ, ಎಲ್ಲನೂ ಸರಿಯಾಗಿ ಐತೆ. ಇವಲ್ಲ ನಿಮ್ಮ ಹೆಸರಿಗೆ ಐತಲ್ಲ. ಏನ್ರಮ್ಮ ಪೊಲೀಸ್ ಹತ್ರನೇ ಸುಳ್ಳು ಹೇಳ್ತೀರಾ? ಪೊಲೀಸ್ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಾ? ಒಂದ್ಸಲ ಪತ್ರ ನೋಡಿ, ಆಸ್ತಿ ಪೂರ್ತಿನೂ ಈ ಅಮ್ಮನ ಹೆಸರಿನಾಗೇನೇ ಇರೋದು. ನಿಮ್ಮನೇಲಿ ಯಾರ ಹೆಸರಿನಾಗೂ ಇಲ್ಲ. ರೀಸೆಂಟಾಗಿ 4 ತಿಂಗಳು 5 ತಿಂಗಳು ಹಿಂದೆನೇ ಎಲ್ಲನೂ ಬರ್ಕೊಟ್ಟಿದ್ದೀರಲ್ಲ. ಮತ್ತೆ ಇದೇನಮ್ಮ ನೀವು ಮನೆ ಕಟ್ಟೋದು? ಅವ್ರು ಅಷ್ಟು ಸಲ ಹೇಳಿದ್ರಂತಲ್ಲ ಬೇಡ ಅಂತ ಹೇಳ್ಬಿಟ್ಟು, ಆದ್ರೂ ಅದು ಹೆಂಗೆ ನೀವು ಮನೆ ಕಟ್ತಾ ಇದ್ದೀರಾ? ಇಲ್ಲ ನನ್ನ ದೇವ್ರಣೆಗೂ ಬರ್ಕೊಟ್ಟಿಲ್ಲ. ಇವಳೆ ಏನೋ ಮಿಟ್ಟುಗ್ಲಾಡಿ ಏನೋ ಸುಳ್ಳು ಹೇಳ್ತಾಳೆ ಸಾಲ ಪಾಲ ಮಾಡಿ ದೊಡ್ಡದಾಗ ಮನೆ ಕಟ್ಬಿಟ್ಟಿದೀವಿ. ಇವಳು ಮನೆಯಾಳಿ ಇವಾಗ ಬಂದು ಹೇಳ್ತಾಳೆ ಈ ದಿನ ಒಂದು ಮಾತು ಹೇಳಿರಲಿಲ್ಲ. ಈ ಆಸ್ತಿ ಎಲ್ಲ ನನ್ನ ಗಂಡಂದು ದೇವ್ರಣೆ ನನ್ನ ಗಂಡಂದು
ಹೌದು ಕಣಮ್ಮ, ನಿನ್ ಗಂಡಂದೇನೆಯ ಆದ್ರೆ 5-6 ತಿಂಗಳ ಹಿಂದೆ ಬರ್ಕೊಟ್ಬಿಟ್ಟಿದ್ದೀರಾ ಈ ಅಮ್ಮಂಗೆ ನೀವು ಆಸ್ತಿಯ. ಈಗ ಮತ್ ಬಂದ್ಬಿಟ್ಟು ಅದೇ ನನ್ನ ಆಸ್ತಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ ಏನ್ ಚೆನ್ನಾಗಿರ್ತದೆ ಹೇಳು? ನೋಡು, ಈಗ ಸುಮ್ಮನೆ ಮನೆ ಬಿಟ್ಬಿಟ್ಟು ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ನಾವು ಚಾರ್ಜ್ ಮಾಡ್ಬೇಕಾಗ್ತೈತೆ. ಲೇ ಸೊಸೆ ಒಂದ್ ಕಿತ ಪೇಪರ್ ಇಸ್ಕೊಂಡು ನೋಡೆ, ನನಗಂತೂ ಓದು ಬರೆಯಕ್ ಬರಕಿಲ್ಲ. ಒಂದ್ ಕಿತ ಪೇಪರ್ ಇಸ್ಕೊಂಡು ನೋಡೆ, ಏನಾಗೈತೋ ನೋಡೆ, ಕೇಳಿ ಏನಾಗೈತೋ. ಆಸ್ತಿ ಎಲ್ಲ ನಿನ್ ಗಂಡನ ಹೆಸರಿನಾಗ ಅಲ್ವೇನೆ ಇರೋದು? ಆ ಲೋಪರ್ ನನ್ನ ಮಗ ಅವ್ನು ಎಲ್ಲೋದ್ನೆ? ಅದು ಅತ್ತೆ ನಾನೇನು ತಪ್ಪು ಮಾಡಿಲ್ಲ. ನನಗೇನು ಗೊತ್ತಿಲ್ಲ ಕಣತ್ತೆ. ಅದು ಈ ಪದ್ದಿ ಯಾರನ್ನ ಏನನ್ನ ಮಾಡಿರ್ಬೇಕೇನೋ ಕಣತ್ತೆ. ಲೇ 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 ಸಾಕು, ನನ್ನ ಫ್ರೆಂಡ್ ಪದ್ದಿ ಮೇಲೆ ನೀನು ಎತ್ತಾಕ ಅವಶ್ಯಕತೆ ಇಲ್ಲ. ಲೇಕಂತ್ರಿ ನೀನು ನಿಮ್ಮ ಅಮ್ಮ ಇಬ್ರು ಸೇರ್ಕೊಬಿಟ್ಟು ಇಬ್ರು ಸೇರ್ಕೊಬಿಟ್ಟು ಬಂದ್ಬಿಟ್ಟು ಅಮ್ಮಂತ ಸಾಲ ಇಸ್ಕೊಂಡು ಆಸ್ತಿ ಬರ್ಕೊಟ್ರೆ ನಾನೇನು ನೋಡಿಲ್ಲ ಅಂತ ಅನ್ಕೊಂಡೇನೆ, ನಾನೇನು ಕಂಡಿಲ್ಲ ಅಂತ ಅನ್ಕೊಂಡ. ಇವಾಗ ಪಾಪ ಆ ಪದ್ದಿ ಎಲ್ಲನೂ ಬಡವ ನೀನು ಮಾಡೋದಂಗಿರು ಅಂತ ಹೇಳ್ಬಿಟ್ಟು ಎಲ್ಲ ದೂರದ ನೆಮ್ಮದೇ ಗೌಳೆ ಅವಳ ಮೇಲೆ ಬಿದ್ಬಿಡ್ತೇನೆ. ನೀನು ಕಿತ್ತೋಗಿರೋ ಕಣ್ಣು ಅಯ್ಯ ನೀನು ಬಾಳು ಬೆಂಕಿ ಯಾಕ? ಇದೇನೇ ಹೇಳ್ತಾವಳ ಸರೋಜಿ, ಇದೇನೇ ಹೇಳ್ತಾವಳೆ? ಅದು ಅತ್ತೆ ಅದು ಬಿಸ್ನೆಸ್ಸು ಬಿಸ್ನೆಸ್ಗೆ ಹಾಕನಿ ಅಂತ ಹೇಳ್ಬಿಟ್ಟು ಅದು ದುಡ್ಡು ಇಸ್ಕೊಂಡು ಅತ್ತೆ ಏನೇನೋ ಆಗೋಗ್ಬಿಡ್ತು ಕಣತ್ತೆ, ಏನೇನೋ ಆಗೋಗ್ಬಿಡ್ತು. ಅಯ್ಯ ನೀನು ಬಾಯಿಗೆ ಮಣ್ಣಾಕ ನಿಂಗೆ ಬರ್ಬಾರ್ದು ಬರ. ಏನೇ ಬಂದ್ರೆ ನಿಂಗೆ ದೊಡ್ಡರೋಗ ಜುಟ್ಟು ಹಿಡ್ಕೊಂಡು ಬಾರಿಸ್ಬಿಡ್ತಿದೆ. ಏನೋ ಬಸ್ರಿ ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ. ಅಲ್ಲ ಕಣ್ಲೆ, ನಮ್ಮ ಮ್ಯಾಲ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟಲ್ಲೇ, ಹಳೆ ಬೇವಸ್ತಿ ನಮ್ಮ ಮ್ಯಾಲ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟಲ್ಲ. ಮನೆ ಕಟ್ಟಕ್ಕೆ ನೀ ಸಾಲ ಮಾಡಿದೀವಿ ಅಂತದ್ರಾಗೆ ಲೋಪರ್ ನನ್ನ ಮಗ ಸೈನ್ ಹಾಕ್ಸ್ಕೊಟ್ಬಿಟ್ಟು ಅಂತಾನೆ ಅವನು. ಎಲ್ಲಿ ನನ್ನ ಮಗ ಲೋಪರ್ ಎಲ್ಲಿ? ಮನೆ ಎಲ್ಲನೂ ಈ ಅಮ್ಮನ ಹೆಸರು ಬರ್ಕೊಟ್ಬಿಟ್ಟು ಮನೆ ಕಟ್ಟೋವಾಗ ನೀವೇನು ಗೆಣಸ್ ಕರಿತಾ ಇದ್ರಾ? ಹೇಳಕ್ ಆಯ್ತಿರ್ಲಿಲ್ವಾ ಮನೆ ಕೊಟ್ಟಬಾರ್ದು ಅಂತ ಹೇಳ್ಬಿಟ್ಟು? ಅದು ಅತ್ತೆ ದುಡ್ಡು ಕೊಟ್ಮೇಲೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ಲು ಕಣತ್ತೆ ಅಮ್ಮ. ಆದರೆ ದುಡ್ಡುನು ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಡೋಗ್ಬಿಟ್ಟು ಹಾಕಿದ್ನಲ್ಲ, ಆ ಬಿಸ್ನೆಸ್ಗೆ ಇಸ್ಕೊಂಡೋಗಿದ್ದು ಹಾಕಿದ್ದು ನಾಮ ಹಾಕ್ಬಿಟ್ಲು ಕಣತ್ತೆ ಅಮ್ಮ. ಅದಕ್ಕೆ ನೀನು ಏನು ಕೊಡೋಕ್ಕಾಗಲಿಲ್ಲ. ಇವಾಗ ಅದಕ್ಕೆ ಭಾಳ ಕಷ್ಟದಾಗ ಸಿಗಾಕೊಬಿಟ್ಟಿದ್ದೀನಿ. ನಿಮ್ಗೆ ಹೇಳೋಣ ಅಂತ ಅನ್ಕೊಂತಿದ್ದೆ, ಯಾಕೋ ಧೈರ್ಯ ಸಾಕಾಗಲಿಲ್ಲ. ಹಾಯಮ್ಮ ಅಷ್ಟೇ ನಿಮ್ಮ ದುಡ್ಡು ಕೊಟ್ಟರೆ ವಾಪಸ್ ಕೊಡ್ತೀನಿ, 1 ಲಕ್ಷ ಕೊಟ್ಟರೆ ಹೊಲ ಬಿಟ್ಟು ಕೊಡ್ತೀನಿ ಅಂತ ಹೇಳ್ದೋಳು. ಇವಾಗ ಉಲ್ಟಾ ಪಲ್ಟಾ ಹೊಡಿತಾಳು ಕಣತ್ತೆ. ನಂದು ಏನು ತಪ್ಪಿಲ್ಲ, ಏನು ತಪ್ಪಿಲ್ಲ. ಪಾಪ ನೀನಲ್ವಾ ಪಾಪದ ಪ್ರಾಣಿ, ನಿನಗೆಲ್ಲಿಂದ ಬರ್ತದೆ ಹೇಳು? ಪಾಪ ಕಂತ್ರಿ ಬುದ್ಧಿ ಎಲ್ಲ ನನಗೆ ಕಿತ್ತೋದೊಳೆ. ಸುಮ್ಮನೆ ಕುಂತ್ಕಳೆ. ನನ್ನ ಹತ್ರ ಇಸ್ಕೊಂಡು 6 ತಿಂಗಳಾಯ್ತು, ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ನಾನು ದುಡ್ಡು ಕೊಟ್ಟ? ಬೇಡ ಬಿಡು, ಮನೆ ಸಂದಕ್ಕೆ ಕೊಟ್ಟಿದ್ಯಾ. ಏನಂತ ದುರಂಕಾರ ಮಾಡಿದೆ ನೀನು ಅವತ್ತು? ಇಂಥ ಮನೆನ ನಿನ್ ಕೈ ಕೊಟ್ಟಕ್ಕೆ ಆಗಲ್ಲ ಅಂತಂದೆ. ಇವಾಗ ಇದು ನನ್ನ ಮನೆನೇನಿಯ. ಪೊಲೀಸಪ್ಪ ಹಿಂಗೆ ನೋಡಿದ್ಯಾ ತಾನೆ ಎಲ್ಲನೂ ಏನು ನಡೀತೈತೆ ಅಂತ ಹೇಳ್ಬಿಟ್ಟು ನನಗೆ ಈಗಲೇ ಒಂದು ತೀರ್ಮಾನ ಮಾಡ್ಬಿಟ್ಟು ಹೋಗಿ, ಇಲ್ಲ ಇವ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ. ಪೊಲೀಸಪ್ಪ ಪೊಲೀಸ್ ಸ್ಟೇಷನ್ಗೆ ಮಾತ್ರ ಕರ್ಕೊಂಡು ಹೋಗ್ಬಿಡ ಕಣಪ್ಪ. ಏನೋ ಒಂದು ತೀರ್ಮಾನ ಮಾಡ್ಕೊಂತೀವಿ ನಾವೇನೇನಿಯ. ನೋಡಮ್ಮ, ತೀರ್ಮಾನ ಏನಿಲ್ಲ. ಜಾಗ ಯಾರ್ದೋ ಆ ಜಾಗದಾಗ ಏನಿದ್ರು ಎಲ್ಲ ಅವ್ರದ್ದೇನೆಯ. ನೀವು ಅವ್ರ ಜಾಗದಾಗ ನೀವು ಮನೆ ಕಟ್ಟಿದ್ದೀರಾ ಅಂತಂದ್ರೆ ಮನೆ ಇವಾಗ ಅವ್ರಿಗೆ ಸೇರಿದ್ದೇನೆ. ನೀವು ಜಾಸ್ತಿ ಓವರಾಗ ಅದು ಅಂತ ಮಾತಾಡಿದ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಒಂದೇ ಸಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ರುಬ್ಬೇಕಾಗ್ತದೆ. ಅವ್ರು ಇವಾಗ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಇನ್ನ ಬೇರೆ ದಾರಿನೇ ಇಲ್ಲ. ನೀವೇನೋ ಸಾಲ್ವ್ ಮಾಡ್ಕೊಂತೀನಿ ಅಂತಂದ್ರೆ ನಿಮ್ಗೊಂದು 2 ದಿನ ಟೈಮ್ ಕೊಡ್ತೀನಿ. ಇಲ್ಲ ಅವ್ರು ಮತ್ತೆ ಬಂದ್ಬಿಟ್ಟು ಯಾರು ಮತ್ತೆ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ನನ್ನ ಡ್ಯೂಟಿನಾಗ ಯಾವಾಗೂ ಪಕ್ಕ ನಂಬರ್ 1 ನಾನು. ಓ ಮಗಳೇ, ಗೃಹ ಪ್ರವೇಶಕ್ಕೆ ಏನು ಈ ಪಾಟಿ ಜನ ಬಂದ್ಬಿಟ್ರಲ್ಲ, ಪೊಲೀಸ್ ಅಪ್ಪನ್ನು ಕರೆದ್ಬಿಟ್ಟಿದ್ದೀರಾ? ಸರ್ ಆಯ್ತು ಮಗಳೇ, ಅವತ್ತು ತಗೊಂಡ್ವಲ್ಲ ನಾನು ನೀನು 55,000 ರೂಪಾಯಿನ ಸೀರೆ, ಅವೇನ ಇದ್ದಿದ್ರು ಇವತ್ತು ಆ 50,000 ರೂಪಾಯಿ ಸೀರೆನೇ ಉಟ್ಕೊಂಡು ಫುಲ್ ಮಿಂಚಿಂಗ್ ಆಗಿರ್ಬೋದಿತ್ತಲ್ವಾ? ಅಯ್ಯೋ ನಮ್ಮ ಅಮ್ಮಂಗೆ ಯಾವಾಗ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ವಲ್ಲ ಶಿವ. ಏನೇ ಕಿತ್ತೋದ್ ಮನೆಯಾಳಿ 50,000 ರೂಪಾಯಿ ಸೀರೆ ತಗೊಂಡಿದ್ರಾ? ಇದ್ಯಾಕೆ ಬಿಗ್ರೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಈಗೇನಾಯ್ತು ತಗೊಂಡ್ರೆ? ನನ್ನ ಮಗಳು ನಾನು ಅವಾಗೆ ತಗೊಂಡಿದ್ವಿ, ಭಾಳ ಕಾಲ ಆಯಿತು, ಅದ್ರದ್ದು ಕಳೆದೋಗ್ಬಿಟ್ವು. ಅದಕ್ಕೆ ಅದಿದ್ರೆ ಉಟ್ಕೋಬೋದಿತ್ತಲ್ಲ, ಎಲ್ಲರೂ ನೋಡಿ ಹೊಟ್ಟೆ ಉರ್ಕೊಳ್ಳರಲ್ಲ ಅಂತ ಹೇಳ್ತಾ ಇದ್ದೆ. ಅಂದರೆ ನಾನು ಹೊಲ ಮಾರ್ಬಿಟ್ಟು ಈ ಕಿತ್ತೋದೊಳಗೆ ನಾನು ಹೊಲ ಮಾರ್ಬಿಟ್ಟು 55,000 ರೂಪಾಯಿನ ಸೀರೆಗಳು ತಗೊಂಡು ಪ್ಯಾಸನ್ ಮಾಡ್ಕೊಂಡು ಊರೆಲ್ಲ ಅಡ್ಡಾಡ್ತಿದ್ದೇನೆ ಬಿತ್ರಿ. ಅದೇ ಅತ್ತೆ ಅದು ಹಂಗಲ್ಲ ಅತ್ತೆ, ಅದು ಬ್ಯಾರೆ ಥರ. ನನ್ನ ಮಗ ಬರ್ಲಿ ನಿಮ್ಮಿಬ್ರಿಗೂನುವೆ ಜುಟ್ಟು ಹಿಡ್ಕೊಂಡು ಅಳ್ಳಾಡಿಸ್ಬಿಡ್ತೀನಿ ಇಬ್ರಿಗೂನುವೆ. ಬಿತ್ರಿಗಳನ್ನ ತಗೊಂಬಂದು ಅಂತೂ ಇಂತೂ ನನ್ನ ಮನೇನ ಮುಳುಗಿಸ್ಬಿಟ್ರಿ. ಕೊಟ್ರೆ ಸಾಲ ನಾನೇನು ಯಾವಳ ಹತ್ರನೂ ಸಾಲ ಇಸ್ಕೊಬಿಟ್ಟು ಬಂದಿಲ್ಲ, ಎಲ್ಲ ನೀವೇ ನಿಗ್ರಾಡ್ಕೊಂಬಿಟ್ಟು ಇಸ್ಕೊಬಿಟ್ಟು ಬಂದಿರೋದು. ನನ್ನ ಮಗ ಬರ್ಲಿರು ಪರ್ಕೆನ ಕೊಡಿಸ್ತೀನಿ ಇಬ್ರಿಗೂನುವೆ. 10 ರೂಪಾಯಿ ಸಾಲ ಮಾಡಿಲ್ಲ ನಾನು. ನೀನಲ್ವಾ ಸಿಕ್ಸಿದ್ದವ್ರದಾಗೆಲ್ಲ ಸಾಲ ಮಾಡ್ಬಿಡ್ತು ಒಂದು ಮನೆ ಕಟ್ಟೋದು. ಕಟ್ಕೊಂಡು ಸಾಯಿ. ನನ್ನ ಜನ್ಮಕ್ಕೆ ಹೋಗಿ ನೀನು ನಂಬ್ಕೊಂಡು ಬಂದಲ್ಲ, ನನ್ನ ಮೆಟ್ನಾಗ ನಾನು ಹೊಡ್ಕೋಬೇಕು ತಗೊಂಡು ಪಟ ಅಂತ ಹೇಳ್ಬಿಟ್ಟು ಸಾಕು. ಈ ಮನೆ ಇವಾಗ ನಮ್ದಲ್ಲ, ಹೊಲನೂ ನಮ್ದಲ್ಲ. ಅಲ್ಲ ಕಣ್ಲೆ, ಈ ಹೊಲ ಹೋಗ್ಲಿ, ಈ ಹೊಲ ನಮ್ದಲ್ಲ ಅಂತ ನಿಂಗೆ ಗೊತ್ತಿತ್ತಾನೆ. 1 ಎಕರೆ ಹೊಲ ಇತ್ತಲ್ಲ, ಅದನ್ನ ಹೇಳ್ಬೇಕು ತಾನೆ ನೀನು. ಅಲ್ಲನ ಮನೆ ಕೊಟ್ಬೋದಿತ್ತಲ್ಲ. ಆ ಹೊಲನ ಸಾವುಕಾರ ಸಿದ್ದಪ್ಪಂಗೆ ಬರ್ಕೊಟ್ಟಿದ್ದಾಯ್ತು ಅವಾಗೇನೇನೆಯ. ಏನು ಉಳಿಸಿಲ್ವೇನೆ ಮನೆಯಳಿ? ಏನು ಉಳಿಸಿಲ್ವೇ? ಎತ್ತು ನಿನ್ ಮಕ್ ಬೆಂಕಿ ಯಾಕ? ಮಗನೇ ಎಲ್ಲಿದ್ಯಾ ಕಳ್ಳ? ಬಾರ್ಲಾ ಇವಳು ಎಲ್ಲ ಮಾರಾಕ್ಬಿಟ್ಟವಳೆ. 2 ಎಕರೆ ಹೊಲವೂ ಇಲ್ಲ, ಒಂದು ಮನೆನೂ ಇಲ್ಲ. ಯಾರು ಇಲ್ವೇ ಕೇಳಿಸ್ಕೊಳ್ಳೋರು? ಹೋಯ್ತು. ಏನೇ ಬಂದಿರೋದು ನಿಂಗೆ ಅಡ್ನಾಡಿ? ಏನು ಬಂದಿರೋದು ನಿಂಗೆ ದೊಡ್ಡವಾಗ? ಎಲ್ಲ ಮಾರ್ಬಿಟ್ಟು ನನ್ನ ಮಗನ ಬೀದಿಗೆ ತಂದ್ಬಿಟ್ಟಲೆ. ನನ್ನ ಮಗ ಬರ್ಲಿರು, ನಿನಗೆ ಮಾಡಿಸ್ತೀನಿ, ನಿಂಗೆ ಸರಿಯಾಗಿ ಸಾಕ್ಸ್ತೀನಿ, ನೀ ಮಾಡಿಸ್ತೀನಿ ನಿನಗೆ. ನನ್ನ ಗೊತ್ತಿರೋ ಪಾಪಕ್ಕೆ ನನ್ನ ನಡು ಬೀದಿಗೆ ತಂದ್ಬಿಟ್ಲು. ನೋಡಿ, ಈ ಮನೆ ಇವಾಗ ಅವ್ರಿಗೆ ಸೇರಿದ್ದು. ನೀವು ದಯವಿಟ್ಟು ಮನೇನ ಖಾಲಿ ಮಾಡಿ. ಅಯ್ಯೋ ಯಾಕ
ಮತ್ತು ಗೃಹ ಪ್ರವೇಶ ನಡೆಯಕ್ಕಿಲ್ವೇ? ಸರಿ ತಗ, ಮನೆನ ಖಾಲಿ ಮಾಡ್ಕೊಂಡು ಹೋಗಿ. ಹೊಸ ಮನೆ ಅಲ್ವಾ, ನಾನು ಗೃಹ ಪ್ರವೇಶ ಮಾಡ್ಕೊಂತೀನಿ. ನಮ್ಗೆ ಇವತ್ತು ನಾಳೆ ಬಿಟ್ಬಿಟ್ಟು ಮುಂದಿನ ವಾರ ಗೃಹ ಪ್ರವೇಶ ಮಾಡ್ಕೊಂತೀನಿ. ಖಾಲಿ ಮಾಡ್ಕೊಂಡು ಹೋಗಿ. ನೀನು ಅವತ್ತು ಒಳ್ಳೆ ಐಡಿಯಾನೇ ಕೊಟ್ಟೆ. ನೀನು ಐಡಿಯಾಯಿಂದ ನೀನು ಇವತ್ತು ಇಷ್ಟು ದೊಡ್ಡ ಮನೆ ನನಗಾಗಿರೋದು ಸತ್ಯ. ಬಾ ಸರೋಜಿ, ಹೋಗೋಣ. ಹೆಂಗನ ಮಾಡ್ಕೊಂಡು ಸಾಯ್ಲಿ ಇವರು. ಅಯ್ಯೋ, ಈ ಖುಷಿಯಾದ ವಿಷಯನ ನಿನ್ನ ಪೊದ್ದಿ ಹತ್ರ ಹೋಗ್ಬಿಟ್ಟು ಹೇಳ್ಬೇಕು. ಪೊದ್ದಿ ಹತ್ರ ಹೋಗ್ಬಿಟ್ಟು ಹೇಳಿದ್ರೆ ಅವಳು ಭಾಳ ಖುಷಿ ಪಡ್ತಾಳೆ. ಇರು, ನಾನು ಹೋಗ್ಬಿಟ್ಟು ಪೊದ್ದಿ ಹತ್ರ ಹೇಳ್ತೀನಿ. ಸರಿ ಸರಿ ನಡಿ. ನಿಮ್ಮ ಬಾಳುಗಳು ಬೆಂಕಿ ಯಾಕ? ನನ್ನ ಬಾಯಿಗೆ ಬೊತ್ತವ್ ನೋಡಿ ಮಾತುಗಳು. ಅಯ್ಯೋ ಅಯ್ಯೋ ಅಯ್ಯೋ, ನೀವೇನು ಮನುಷ್ಯರ ಇಲ್ಲ ರಾಕ್ಷಸ್ರ? 2 ಎಕರೆ ಹೊಲನ ಮಾರ್ಬಿಟ್ರಲ್ಲ. ನನ್ನ ಗಂಡ ಸಂಪಾದನೆ ಮಾಡಿರೋ ಹೊಲನ ಮಾರ್ಬಿಟ್ರಲ್ಲ ನೀವು. ಇನ್ನು ಯಾವ ಕಿತ್ತೋದು ಬಿತ್ತಿರಬೇಡ ನೀವು. ನನಗಂತೂ ಗೊತ್ತಾಯ್ತಿ ಅಂದರೆ ಬರಲಿ ನನ್ನ ಮಗ, ಬರಲಿ ನನ್ನ ಮಗ ಬಂದು ಅದೇನು ತೀರ್ಮಾನ ಮಾಡ್ತಾನೋ ಮಾಡಲಿ. ಅಲ್ಲಿ ಗಂಟ ಇಲ್ಲೇ ಕುಂತ್ಕೊಂಡಿರ್ತೀನಿ. ನಾನಂತೂ ಎಲ್ಲೂ ಹೋಗಕ್ಕಿಲ್ಲ, ಇಲ್ಲೇ ಕುಂತ್ಕೊಂಡಿರ್ತೀನಿ. ಮಗಳೇ, ಅಮ್ಮ